ಚೀನಾ ಹಡಗು ಸೇರಿ 2 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಕ್ರಾಸೇ ಮಾಡೋಕ್ಕಾಗಿಲ್ಲ. ಶಾರ್ಜಾದಿಂದ ಹೊರಟಿದ್ದ ಹಡಗುಗಳು ಈ ಎಲ್ಲ ಪರಿಸ್ಥಿತಿ ವಿಷಮಗೊಳ್ತಾ ಇರೋದನ್ನು ನೋಡಿ ಸುಮ್ಮನೆ ಯಾಕೆ ಲಾಸು, ದೊಡ್ಡವರು ಹಿಂಗೆ ಜಿದ್ದಿಗೆ ಬಿದ್ದಿದಾರಲ್ಲ, ಇವರಿಬ್ಬರು ಜಗಳದಲ್ಲಿ ನಾವ್ಯಾಕೆ ನಮ್ಮ ಶಿಪ್ಪನ್ನು ಮುಳುಗಿಸ್ಕೊಳ್ಳೋಣ ಅಂತ ಹೇಳಿ ಯೂ ಟರ್ನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅಂದರೆ ಡೆಡ್ ಲಾಕ್ ಆಗಿದೆ ಶಿಪ್ಗಳು, ಮುಂದಕ್ಕೆ ಬರೋಕ್ಕಾಗ್ತಿಲ್ಲ ಅವ್ರಿಗೆ. ಬರಬೇಕಂತ ಮನಸ್ಸಿದ್ರು ಕೂಡ ಇವರಿಬ್ಬರ ಸಂಘರ್ಷದಲ್ಲಿ ನಮಗೆ ನಷ್ಟ ಆಗಬಾರ್ದು ಅಂತ ಹೇಳಿ ಹಾರ್ಮೋಸ್ ಜಲಸಂಧಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ಸ್ವಲ್ಪ ದಿನ ಲಂಗರ್ ಹಾಕಿ ಇಲ್ಲೇ ನಿಂತ್ಕೊಳ್ಳೋಣ, ಪರಿಸ್ಥಿತಿ ತಿಳಿಯಾದ್ಮೇಲೆ ಮುಂದಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದಾರಂತೆ. ಚೀನಾಗೆ ಅತಿ ದೊಡ್ಡ ಹೊಡೆತ ಬೀಳೋದು. ಭಾರತ, ಜಪಾನ್, ಚೀನಾ ಸಮಸ್ಯೆಗೆ ಒಳಪಡಬಹುದಾದಂತಹ ರಾಷ್ಟ್ರಗಳು ಅಂತ ಹೇಳಲಾಗ್ತಿದೆ. ಇರಾನ್ ಹೇಳಿದೆ ಭಾರತದ ಹಡಗುಗಳಿಗೆ ಸಮಸ್ಯೆ ಆಗದೇ ಇರೋ ರೀತಿ ನಾವು ನೋಡ್ಕೊಳ್ತೀವಿ, ನಮ್ಮ ಸಂಬಂಧ ದೀರ್ಘಕಾಲದ್ದು ಅಂತೆಲ್ಲ ಅವ್ರು ಹೇಳಿದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಯಾರು ಧೈರ್ಯ ಮಾಡ್ತಾರೆ? ಅಮೆರಿಕಾದವ್ರು ಮುಂದೆ ಬಂದರೆ ಇವರು ಹೊಡಿತೀನಿ ಅಂತಾರೆ. ಈ ಕಡೆಗೆ ಇರಾನ್ನವರು ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತಾರೆ. ಏನಾಗುತ್ತೆ?